ತವ್ರ ಮನೆ, ಅಮ್ಮನ ಮನೆ. ನೀವೆಲ್ಲ ಎಷ್ಟು ಫ್ರೀಕ್ವೆಂಟಾಗಿ ಹೋಗ್ತೀರಾ ಅಮ್ಮನ ಮನೆಗೆ? ನನಗನ್ಸುತ್ತೆ ಬೇರೆ ಊರಲ್ಲಿ ಇದ್ರೇ ವಾಸಿ ನೋಡ್ರಿ. ಬಂದು ನೆಮ್ಮದಿಯಾಗಿ 2-3 ದಿನ ಇದ್ದು ಹೋಗ್ಬೋದು. ಒಂದೇ ಊರಲ್ಲಿದ್ದರೆ ಬರೀ ವಿಸಿಟ್ ಮಾಡೋದಾಗತ್ತೆ, ಬಂದು ಉಳಿಯೋದು ತುಂಬ ಕಷ್ಟ. ಅದು ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ನನಗೂ ಹಾಗೇ ಆಗಿದೆ. ಬಂದು ಉಳಿಯೋದೇ ತುಂಬ ಅಪರೂಪ ಆಗೋಗಿದೆ. ಹೀಗೆ ತುಂಬ ತಿಂಗಳುಗಳ ಮೇಲೆ ನೆನ್ನೆ ಬಂದು ಅಮ್ಮನ ಮನೇಲಿ ಉಳಿದಿದ್ದೀನಿ. ಇಲ್ಲಿ ಇರುವ ಪ್ರತಿಯೊಂದು ವಸ್ತು ಹಳೆ ನೆನಪುಗಳನ್ನ ಹೊತ್ತು ತರುತ್ತಲ್ವ. ನಮ್ಮ ತಂದೆ ಇದ್ದಕ್ಕಿದ್ದಂಗೆ ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ದು ಯೂನಿಫಾರ್ಮ್, ಬ್ಲೇಸರ್ ಮತ್ತು ಪ್ಯಾಂಟ್ನ ತೆಗೆದು ನೋಡಿದ್ದು ಇನ್ನೂ ಇಟ್ಟಿದ್ದೀನಿ ಅಂತ ತೋರಿಸಿದ್ರು. ಎಷ್ಟು ಖುಷಿಯಾಗೋಯಿತು. ಕಾಲೇಜ್ ನೆನಪುಗಳನ್ನೆಲ್ಲ ಅದು ಹೊತ್ತು ತಂತು. ಹಾಗೆ ನನ್ನ ಮಗ ಅಮ್ಮನ ಮನೆ ಗೃಹ ಪ್ರವೇಶದ ಆಲ್ಬಮ್ ತೆಗೆದು ನೋಡ್ತಿದ್ದ. ಅದು ಇನ್ನೊಂದಿಷ್ಟು ನೆನಪುಗಳನ್ನ ಹೊತ್ತು ತಂದಿತು. ಹೀಗೆ ಅಮ್ಮನ ಮನೆಗೆ ಬಂದರೆ ಮದುವೆ ಮುಂಚಿನ ನೆನಪುಗಳು ಸುಮಾರಷ್ಟು ಮರುಕಳಿಸುತ್ತೆ, ಕಾಡುತ್ತೆ. ಹಾಗೆ ಅಮ್ಮನ ಮನೆ ಹತ್ತಿರ ಒಬ್ಬಳೇ ಇವತ್ತು ಓಡಾಡಿಕೊಂಡು ಅಂಗಡಿಗೆ ಎಲ್ಲ ಹೋಗಿ ಬಂದೆ. ಅದು ಇನ್ನೊಂದಿಷ್ಟು ನೆನಪುಗಳನ್ನು ತಂತು. ಹಾಗೆ ಇಲ್ಲಿರೋ ಹಳೆ ಫ್ರೆಂಡ್ಸು, ಅಕ್ಕಪಕ್ಕದವರು, ನೆರೆಹೊರೆಯವರು, ಅವ್ರನ್ನೆಲ್ಲ ಒಂದು ರೌಂಡ್ ಮಾತಾಡಿಸಿ ಆಯಿತು. ಒಟ್ಟಿನಲ್ಲಿ ಇಲ್ಲಿ ಬಂದರೆ ಆಗೋ ಖುಷಿನೇ ಬೇರೆ ಅಮ್ಮನ ಮನೆಗೆ ಬಂದರೆ. ನಿಮಗೂ ಹೀಗೆ ಅನಿಸುತ್ತಲ್ವಾ? ಎಷ್ಟು ಫ್ರೀಕ್ವೆಂಟಾಗಿ ಹೋಗ್ತೀರಾ ನಿಮ್ಮ ಅಮ್ಮನ ಮನೆಗೆ ತಿಳಿಸಿ.